ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಾಹಿತಿ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಯ ಫುಲ್ ಡೀಟೇಲ್ ವಿಡಿಯೋನ ಮಾಡಿದ್ದೀವಿ. ನೋಡಿ, ಯಾರ್ಯಾರು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಂತಿದ್ದೀರಾ ಕ್ಲೀನ್ ಆಗಿ ನೋಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿ ಉಳಿಕಾ ಮೂಲ ವೃಂದದಲ್ಲಿ ಖಾಲಿಯಿರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ. ಈಗ ಸದ್ಯಕ್ಕೆ ನಿಮಗೆ ಇದು ಸ್ಕಿಪ್ ಮಾಡ್ತಿದ್ದೀನಿ ನಾನು. ಈಗ ಇದು ಹಾಕಲು ಯಾವ ವಿದ್ಯಾರ್ಹತೆ ಬೇಕಪ್ಪ? PUC ಅಥವಾ ತತ್ಸಮ ವಿದ್ಯಾರ್ಹತೆ. PUC ಅದಕ್ಕೆ ತತ್ಸಮ ವಿದ್ಯಾರ್ಹತೆ. ಹಾಗೂ ಈಗ ನಾವು ಅಪ್ಲಿಕೇಶನ್ ಹಾಕಲು ವಯಸ್ಸಿನ ಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು. ಇದರಲ್ಲಿ ಏಜ್ ಲಿಮಿಟ್ ಫ್ರೆಂಡ್ಸ್. ಆಮೇಲಿಂದ ನೀವು ಈ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮುನ್ನ ಒಮ್ಮೆ ಈ ನೋಟಿಫಿಕೇಶನ್ನ ಕ್ಲೀನಾಗಿ ನೋಡಿಕೊಳ್ಳಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ ಫ್ರೆಂಡ್ಸ್, 11/7/2026ರಿಂದ ಆನ್ಲೈನ್ ಮೂಲಕ ಅರ್ಜಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026. ಇದಕ್ಕೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026. ಫ್ರೆಂಡ್ಸ್, ಇದರಲ್ಲಿ ನೋಡಿ ವೇತನ ಶ್ರೇಣಿ ಈ ಥರ ಇದೆ. ಈಗ ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಎಷ್ಟೆಷ್ಟಿದೆಯಪ್ಪ ಅಂಥೇಳಿ, ಸಾಮಾನ್ಯ ಅಭ್ಯರ್ಥಿ ಮತ್ತು ಇತರೆ ವರ್ಗಗಳು 2A 2B 3A 3B 750 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ. ಟೋಟಲ್ ಫೀಸ್ 750. ಅದರಲ್ಲಿ 500 ಅರ್ಜಿ ಶುಲ್ಕ ಇರುತ್ತೆ, 250 ಪ್ರಕ್ರಿಯೆ ಶುಲ್ಕ ಇರುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಇತರೆ ಅಭ್ಯರ್ಥಿಗಳಿಗೆ 500. ಇದರಲ್ಲಿ 250 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ ಇರುತ್ತೆ ಫ್ರೆಂಡ್ಸ್. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ, ಅವರಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೂ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ, ರಿಟರ್ನ್ ಬರುವುದಿಲ್ಲ. ನಮ್ಮಿಂದ ಕನ್ನಡ ಭಾಷಾ ಪರೀಕ್ಷೆ ಡೇಟ್ ಇನ್ನೂ ಅನೌನ್ಸ್ ಮಾಡ್ತಾರೆ. ಪತ್ರಿಕೆಯನ್ನು ಪೇಪರ್ 1 4/10 ಬೆಳಗ್ಗೆ 10:30ರಿಂದ 12:30ರವರೆಗೆ, ಪತ್ರಿಕೆ 2 4/10 ಮಧ್ಯಾಹ್ನ 2:30ರಿಂದ 4:30ವರೆಗೆ ಇರುತ್ತೆ ಫ್ರೆಂಡ್ಸ್. ಈ ಎಲ್ಲ ಡೀಟೇಲ್ಸ್ನ ನೀವು ಕ್ಲೀನಾಗಿ ನೋಡಿ. ಪ್ರಶ್ನೆ ಪತ್ರಿಕೆ ಹಾಗೂ ಪಾಠ್ಯಕ್ರಮ, ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1ನಲ್ಲಿ ಏನೇನು ಇರುತ್ತೆ ಅಂಥೇಳಿ, ಪತ್ರಿಕೆ 2 ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತೆ ಫ್ರೆಂಡ್ಸ್. ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮುನ್ನ ಕ್ಲೀನಾಗಿ ಒಂದು ಬಾರಿ ನೋಡಿಕೊಳ್ಳಿ. ಹೇಗೆ ಸಬ್ಮಿಟ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.